ಭಾರತದಲ್ಲಿದ್ದುಕೊಂಡು ಭಾರತದ ವಿರುದ್ಧ ಪಾಕಿಸ್ತಾನದ ಪರ ಬೇಹುಗಾರಿಕೆ ಮಾಡ್ತಾ ಇದ್ದ ಜ್ಯೋತಿ ಮಲ್ಹೋತ್ರಾ ಕಥೆ ನೋಡಿದ್ರಿ. ಈಗ ಪಾಕಿಸ್ತಾನದಲ್ಲಿ ಇದ್ಕೊಂಡು ಭಾರತದ ಪರ ಕೆಲಸ ಮಾಡ್ತಾ ಇರುವಂಥವ್ರು. ಐ ಆಮ್ ಟಾಕಿಂಗ್ ಅಬೌಟ್ ಅಪರಿಚಿತ ಬಂದೂಕುಧಾರಿಗಳು. ಮೊನ್ನೆ ತಾನೇ ಅಬು ಸೈಫುಲ್ಲಾನನ್ನ ಹೊಡೆದು ಹಾಕಿದ ಕಥೆ ಹೇಳಿದ್ದೆ ನಿಮಗೆ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಬದುಕ್ತಾ ಇದ್ದ ಅಬು ಸೈಫುಲ್ಲಾ ಬೆಂಗಳೂರಿನಲ್ಲಿ ನಡೆದಿದ್ದ IISc ಟೆರರಿಸ್ಟ್ ಅಟ್ಯಾಕ್ನ ಮಾಸ್ಟರ್ ಮೈಂಡರ್. ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಈತ ಮನೆಯಿಂದ ಹೊರಗೆ ಬರ್ತಿದ್ದಂತೆ ಬೈಕ್ ಮೇಲೆ 3 ಜನ ಬಂದ್ರಂತೆ, ಎದೆಗೆ ಗುರಿ ಇಟ್ಟು ಗುಂಡು ಹೊಡೆದು ಮುಗಿಸಿದ್ರು ಕಥೆಯನ್ನು. ಆತ ಬಾಯಿ ತೆರ್ಕೊಂಡು ಆಕಾಶ ನೋಡ್ಕೊಂಡು ಬಿದ್ದಂಥ ದೃಶ್ಯಗಳು ಕೂಡ ಬಂದು ಒಬ್ಬ ಬಂದು ಒಂದು ಹನಿ ನೀರು ಬಿಡಲಿಲ್ಲ ಅವನ ಬಾಯಲ್ಲಿ. ಆಪರೇಷನ್ ಸಿಂಧೂರದಲ್ಲಿ ಕದನ ವಿರಾಮ ಘೋಷಣೆಯಾದ ನಂತರ ಅಪರಿಚಿತ ಬಂದೂಕುಧಾರಿಗಳು, ಆಲ್ ಥ್ಯಾಂಕ್ಸ್ ಟು ದೆಮ್, ಅಪರಿಚಿತ ಬಂದೂಕುಧಾರಿಗಳು ನಡೆಸಿದ ಮೊದಲನೇ ಇಂಪಾರ್ಟೆಂಟ್ ಆಪರೇಷನ್ ಇದು. ಅಬು ಸೈಫುಲ್ಲಾ ಖಾಲಿದ್ ಸತ್ತ. ಇವನು ಇವತ್ತು ಬರ್ತಾ ಇರೋ ಸುದ್ದಿ ನೋಡಿ, ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಅಪರಿಚಿತ ಬಂದೂಕುಧಾರಿಗಳು. ಲಷ್ಕರ್ ಎ ತಯ್ಯಬಾದ ಸಹ ಸಂಸ್ಥಾಪಕ ಅಬು ಹಮ್ಜಾನನ್ನು ಹೊಡೆದಿದ್ದಾರೆ. ಪುರುಸತ್ತೆ ಕೊಡ್ತಿಲ್ಲ. ಅಬು ಹಮ್ಜಾ ಲಷ್ಕರ್ ಎ ತಯ್ಯಬಾದ ಕೋ-ಫೌಂಡರ್. ಈತ ಇನ್ನೂ ಸತ್ತಿಲ್ಲ. ಲಾಹೋರಿನ ಮಿಲಿಟರಿ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆಯಂತೆ. ಪರಿಸ್ಥಿತಿ ಗಂಭೀರ ಅಂತ ಹೇಳ್ತಾರೆ. ಲಷ್ಕರ್ ಎ ತಯ್ಯಬಾ ನಿಮಗೆಲ್ಲ ಗೊತ್ತಿರುವ ಹಾಗೆ ಸಂಸ್ಥಾಪಕ ಹಫೀಜ್ ಸಯೀದ್ ಆತನ ಮಸೀದಿಯ ಮೇಲೆ ಆಪರೇಷನ್ ಸಿಂಧೂರದಲ್ಲಿ ದಾಳಿಯಾಗಿದೆ. ಲಾಹೋರ್ನಲ್ಲಿ ತುಂಬ ಬಿಗಿ ಭದ್ರತೆಯಲ್ಲಿ 4 ಟೈರ್ ಸೆಕ್ಯೂರಿಟಿಯಲ್ಲಿ ಬದುಕ್ತಾ ಇದ್ದಾನೆ. ಮುರಿಡ್ಕೆಯಲ್ಲಿ ಈತ ಮಸೀದಿ ನಡೆಸ್ತಾ ಇದ್ದ, ಮದರಸ ನಡೆಸ್ತಾ ಇದ್ದ. ಅವುಗಳನ್ನು ಟಾರ್ಗೆಟ್ ಮಾಡಿಕೊಂಡು ಆಪರೇಷನ್ ಸಿಂಧೂರದಲ್ಲಿ ದಾಳಿ ನಡೆಸ್ತು ಭಾರತ. ಆತನ ಬಲಗೈ ಬಂಟ ಇವನು. ಒಂದು ಕಾಲದಲ್ಲಿ ರೈಟರು, ಸ್ಪೀಕರು, ಅಂದರೆ ಇಂಟೆಲೆಕ್ಚುವಲ್ ಸಪೋರ್ಟನ್ನು ಕೊಡ್ತಾ ಇದ್ದಂಥವನು ಲಷ್ಕರ್ ಎ ತಯ್ಯಬಾಗೆ. 2005ರ IISc ದಾಳಿಯಲ್ಲಿ ಈತನದ್ದು ಕೈವಾಡ ಇತ್ತು. ಅಬು ಸೈಫುಲ್ಲಾ ಜೊತೆಗೆ ಇವನು ಇನ್ವಾಲ್ವ್ ಆಗಿದ್ದ. LETಗೆ ಸೈದ್ಧಾಂತಿಕ ಬೆಂಬಲವನ್ನು ಕೊಟ್ಟಂಥವನು. 2000ನೇ ಇಸ್ವಿಯಲ್ಲಿ ಸಕ್ರಿಯ ಟೆರರಿಸಂನಲ್ಲಿದ್ದ. ಅಫ್ಘಾನ್ ಮುಜಾಹಿದ್ದೀನ್ ಸಂಘಟನೆಯ ಸದಸ್ಯನಾಗಿದ್ದ. ಹಫೀಜ್ ಸಯೀದ್ ಜೊತೆಗೆ ಸೇರ್ಕೊಂಡು ಲಷ್ಕರ್ ಎ ತಯ್ಯಬಾ ಶುರು ಮಾಡ್ದ. 2005ರಲ್ಲಿ ಬೆಂಗಳೂರಿನಲ್ಲಿ ನಡೆದ IISc ದಾಳಿಯ ಮಾಸ್ಟರ್ ಮೈಂಡ್ಗಳ ಪೈಕಿ ಒಬ್ಬ. 2018ರಲ್ಲಿ ಇವನು ಲಷ್ಕರ್ ಎ ತಯ್ಯಬಾದಿಂದ ಹೊರಗೆ ಬಂದು ಜೈಷ್ ಎ ಮುಂಕ್ವಫ್ ಅನ್ನುವಂಥ ಸ್ವತಂತ್ರ ಸಂಘಟನೆಯನ್ನು ಶುರು ಮಾಡಿದ್ದ. ಜೈಷ್ ಎ ಮುಂಕ್ವಫ್ ಅನ್ನುವ ಸ್ವತಂತ್ರ ಸಂಘಟನೆಯನ್ನು ಇವನು ಶುರು ಮಾಡಿದ್ದ. ಈ ಅಪರಿಚಿತ ಬಂದೂಕುಧಾರಿಗಳ ಸಾಹಸಗಳ ವಿಷಯದಲ್ಲಿ ನಾವೇ ಲೆಕ್ಕ ತಪ್ಪಿದೀವೋ ಏನೋ. ನಮ್ಮ ಲೆಕ್ಕಾಚಾರದ ಪ್ರಕಾರ ಇದು 28ನೇ ಬೇಟೆ. ಇದು ಪಾಕಿಸ್ತಾನದ ಒಳಗೆ ಅಪರಿಚಿತ ಬಂದೂಕುಧಾರಿಗಳ 28ನೇ ಬೇಟೆ. ಬಟ್ 32 ಅನ್ನೋ ಲೆಕ್ಕ ಬರ್ತಾ ಇದೆ. 32ನೇದು ಇದು. ಲೆಕ್ಕ ತಪ್ಪಿದ್ದೀರಿ ನೀವು ಅಂತ. ಇಲ್ಲಿ ತನಕ 32 ಜನ ಬಲಿಯಾಗಿದ್ದಾರೆ. ಅಪರಿಚಿತ ಬಂದೂಕುಧಾರಿಗಳು. ಅವ್ರಿಗೇನು ಭಾರತದ ಮೇಲೆ ಪ್ರೀತಿಯೋ ಗೊತ್ತಿಲ್ಲ. ಭಾರತದ ನೆಲದಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ಮಾಡಿ ಅಮಾಯಕ ಪ್ರಾಣಗಳನ್ನು ತೆಗೆದ, ರಕ್ತ ಹರಿಸಿ ಪಾಕಿಸ್ತಾನದಲ್ಲಿ ಆರಾಮಾಗಿದ್ದವ್ರನ್ನ ಒಬ್ಬೊಬ್ಬರನ್ನೇ ಹುಡುಕಿ ಹೊಡಿತಿದ್ದಾರೆ. ಅವರೆಲ್ಲರೂ, ಸತ್ತವರು ಎಲ್ಲರೂ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆಗಿದ್ದವರು. ಇಸ್ರೇಲ್ಗೆ ಮೋಸ್ಟ್ ವಾಂಟೆಡ್ ಆಗಿದ್ದವರು ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಇದೇ ರೀತಿ ಕೊಲೆ ಆಗ್ತಿದ್ರಪ್ಪ. ಆ ರೀತಿ ಕೊಲೆ ಮಾಡುವವರಿಗೆ ಇಸ್ರೇಲ್ ಮೇಲೆ ಅದೇನು ಪ್ರೀತಿನೋ ಗೊತ್ತಿಲ್ಲ. ಅದೇ ಭಾರತದ ವಿಷಯದಲ್ಲೂ ಆಗ್ತಾ ಇರೋದು. ಪಾಕಿಸ್ತಾನದ ಮಾಧ್ಯಮಗಳ ಮಾತಾಡೋದಕ್ಕೆ ಶುರು ಮಾಡಿದಾವೆ ಈಗ. ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಡಿಬೇಟ್ ಆಗ್ತಾ ಇದೆ, ಏನು ಮಾಡ್ತಾ ಇದೆ ಪಾಕಿಸ್ತಾನ ಅಂತ. ಅಬು ಹಮ್ಜಾ ಸತ್ರೆ ಸುದ್ದಿ ಬರುತ್ತೆ, ಬಂದಾಗ ಹೇಳ್ತೀವಿ. ಸದ್ಯಕ್ಕೆ ಪರಿಸ್ಥಿತಿ ಗಂಭೀರ. ಲಾಹೋರ್ನ ಮಿಲಿಟರಿ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್. ಆಪರೇಷನ್ ಸಿಂಧೂರಕ್ಕೆ ಕದನ ವಿರಾಮ ಘೋಷಣೆ ಆಗ್ತಾ ಇದ್ದಂತೆ ಫುಲ್ ಆಕ್ಟಿವ್ ಆಗಿಬಿಟ್ರು
ಅಪರಿಚಿತ ಬಂದೂಕುಧಾರಿಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.